ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ 88ನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಫಸ್ಟ್ ಪ್ರೊಮೋ ಏನಪ್ಪಾ ಅಂತಂದ್ರೆ ನಾಮಿನೇಷನ್ ಪ್ರೊಮೋ ರಿಲೀಸ್ ಆಗಿದೆ. ಪ್ರೊಮೋ ಮಾತ್ರ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಧೂಳ್ ಧಮಾಕ್ ಅಂತಾನೆ ಹೇಳ್ಬೋದು. ಸೂಪರ್ ಡೂಪರ್ ಆಗಿದೆ ಪ್ರೊಮೋ. ಯಾರ್ಯಾರೆಲ್ಲ ಹೇಳ್ತಾ ಇದ್ರಿ ಅಲ್ವಾ, ಮೋಕ್ಷಿತಾ ಮತ್ತೆ ಉಗ್ರಂ ಮಂಜು ಗೌತಮಿ ಜೊತೆ ಸೇರ್ತಾ ಇದ್ದಾರೆ, ಎಲ್ಲೋಯ್ತು ಅವರ ಸ್ವಾಭಿಮಾನ, ಎಲ್ಲೋಯ್ತು ಸ್ವಾಭಿಮಾನ ಅಂತೆಲ್ಲ ಸ್ವಲ್ಪ ನೆಗೆಟಿವ್ ಸ್ಪ್ರೆಡ್ ಮಾಡ್ಕೊಂಡು ಆಯ್ತಾ, ನೆಗೆಟಿವ್ ಆಗಿ ವಿಡಿಯೋ ಆಗ್ತಾ ಇದ್ರಲ್ವಾ, ಅವರಿಗೆಲ್ಲ ಈ ಪ್ರೊಮೋ ಉತ್ತರ ಅಂತ ಹೇಳ್ತೀನಿ. ಮೊನ್ನೆನೂ ಕೂಡ ಹೇಳಿದ್ದೆ, ಮೋಕ್ಷಿತನ್ಗೆ ಸ್ವಂತ ಬುದ್ಧಿ ಇದೆ. ಮೋಕ್ಷಿತಾ ತ್ರಿವಿಕ್ರಮ್ ಅವ್ರ ಬಗ್ಗೆ ತಪ್ಪಾಗಿ ಹೇಳಿದ ತಕ್ಷಣನೇ ತ್ರಿವಿಕ್ರಮ್ ಅವ್ರನ್ನ ಆಯ್ತಾ ಮೋಕ್ಷಿತ ಅರ್ಥ ಮಾಡ್ಕೊಂಡಿರೋ ರೀತಿಗೂ ಉಗ್ರಂ ಮಂಜು ಹೇಳೋದಕ್ಕೂ ಟ್ಯಾಲಿ ಆಗುತ್ತಾ ನೋಡ್ತಾರೆ. ಅದಲ್ಲದೇನೆ ಇನ್ನೊಂದು ವಿಷಯ ಹೇಳಲೇಬೇಕು, ಸಂಡೇ ಎಪಿಸೋಡ್ ಆದಮೇಲೆ ಗೊತ್ತಾಗ್ತಾ ಇದೆ ತ್ರಿವಿಕ್ರಮ್ ಅವ್ರ ಮೇಲೆ ಮೋಕ್ಷಿತನಿಗೆ ಖಂಡಿತವಾಗೂ ಒಂದು ಆಯ್ತಾ ಲವ್ ಇದೆ, ಒಂದು ಸಾಫ್ಟ್ ಕಾರ್ನರ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಉಗ್ರಂ ಮಂಜು ಆಯ್ತಾ ತಲೆನ ಕೆಳಗೆ ಮಾಡಿ ಕಾಲ್ ಮೇಕ್ ಮಾಡಿದ್ರು ಕೂಡ ತ್ರಿವಿಕ್ರಮ್ ಅವ್ರ ಬಗ್ಗೆ ಎಷ್ಟೇ ಚಾಡಿ ಹೇಳಿದ್ರು ಕೂಡ ಮೋಕ್ಷಿತನ ಹತ್ರ ಮೋಕ್ಷಿತ ಓಕೆ ಅಂತಾರೆ, ಬಟ್ ಅವ್ರು ತಲೆಗೆ ತಗೊಳಲ್ಲ ಅಂತದ್ದು ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕಾಫಿನ ಏನು ಮುಖಕ್ಕೆ ಎರಚುವಂಥ ಒಂದು ಟಾಸ್ಕ್ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಅವರು ಮಂಡೇ. ಅವತ್ತು ಬುದ್ಧಿವಂತಿಕೆ ಹೇಳ್ತಾರೆ, ಅಂದರೆ ದೂರದಲ್ಲಿರೋ ದುಶ್ಮನ್ ಬೇಕಾದರೂ ನಂಬಬಹುದು, ಹತ್ರದಲ್ಲಿರುವಂಥ ಫ್ರೆಂಡ್ ನಂಬೋಕ್ಕಾಗಲ್ಲ. ನೀವು ನಿಮ್ಮ ಆಟ ನೀವು ಆಡಿ, ನೀವು ಯಾರನ್ನೂ ನಂಬೇಡಿ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ತ್ರಿವಿಕ್ರಮ್ ಅವ್ರು ಮೋಕ್ಷಿತನ ಹತ್ರ ಹೇಳ್ತಾರೆ, ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡಂತಹ ಮೋಕ್ಷಿತನಿಗೆ ಖಂಡಿತವಾಗೂ ಗೊತ್ತಾಗಿರುತ್ತೆ, ಓಕೆ ಉಗ್ರಂ ಮಂಜು ತ್ರಿವಿಕ್ರಮ್ ಅವ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ನನ್ನನ್ನು ಅವ್ರ ಕಡೆ ಎಳ್ಕಣಕ್ಕೆ ಹೇಳೋದು ಬಿಟ್ಟರೆ ಅವರಿಗೆ ತ್ರಿವಿಕ್ರಮ್ ಮೇಲೆ ಕೋಪ ಇಲ್ಲ. ಉಗ್ರಂ ಮಂಜುಗೆ ಕೋಪ ಇರೋದು ಉಗ್ರಂ ಮಂಜುಗೆ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಜೊತೆಗಿದ್ರೆ ಮಾತ್ರ ಆಯ್ತಾ ಉಗ್ರಂ ಮಂಜು ತ್ರಿವಿಕ್ರಮ್ ಅವ್ರ ಬಗ್ಗೆ ರೇಗಾಡೋದು ಕೂಗಾಡೋದು. ಅದೇ ಮೋಕ್ಷಿತ ತ್ರಿವಿಕ್ರಮ್ ಅವ್ರ ಜೊತೆ ಇಲ್ಲ ಅಂದರೆ ಉಗ್ರಂ ಮಂಜು ನಮ್ಮ ತ್ರಿವಿಕ್ರಮ್ ಅವ್ರ ಜೊತೆ ತುಂಬ ಚೆನ್ನಾಗಿ ತುಂಬ ಸಹಜವಾಗೇ ಇರ್ತಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ ತ್ರಿವಿಕ್ರಮ್ ಮೋಕ್ಷಿತನ ದೂರ ಮಾಡೋಕ್ಕೆ ಉಗ್ರಂ ಮಂಜು ಅವರು ಏನೆಲ್ಲ ತಿಪ್ಪುರ್ಲಾಗ ಆಗ್ತಾ ಇದ್ದಾರೆ ಅಂತ. ಅದನ್ನು ಗೊತ್ತು ಮಾಡ್ಕೊಂಡಂತಹ ನಮ್ಮ ಮೋಕ್ಷಿತ ಅವರು ಇವತ್ತೇನು ನಾಮಿನೇಷನ್ ಪ್ರೋಮೋ ಬಂದಿದೆ ಇದರಲ್ಲಿ ಗೊತ್ತಾಗ್ತಾ ಇದೆ, ಸ್ಟ್ರೈಟಾಗಿ ಕೊಡ್ತಾ ಇದ್ದಾರೆ ಉಗ್ರಂ ಮಂಜುಗೆ, ಸ್ಟ್ರೈಟಾಗಿ ನೀನೇನು ನಿನ್ನ ಆಟ ನೀನು ಆಡು, ನನ್ನ ಆಟ ನಾನು ಆಡ್ತೀನಿ ಆಯಿತಾ, ನನ್ನ ಆಟ ನಾನು ಆಡ್ತೀನಿ, ನಿನ್ನ ಆಟ ನೀನು ಆಡು ಅಂತ ನಾಮಿನೇಷನ್ ಮಾಡ್ತಾ ಇದ್ದಾರೆ. ತುಂಬ ನೀನು ವಾಯ್ಸ್ ರೇಸ್ ಮಾಡಿದರೆ ನನಗೂ ರೇಸ್ ಮಾಡೋದು ಗೊತ್ತಿದೆ, ಅರ್ಥ ಆಯ್ತಾ? ನೋಡಿ ಹೆಂಗಿದೆ ಬಾಡಿ ಲ್ಯಾಂಗ್ವೇಜ್ ಮೋಕ್ಷಿತ, ನೀನು ವಾಯ್ಸ್ ರೇಸ್ ಮಾಡಿದರೆ ನನಗೂ ವಾಯ್ಸ್ ರೇಸ್ ಮಾಡೋಕ್ಕೆ ಬರುತ್ತೆ. ಹಿಂಗೆ ಇದ್ದೇ ಇಷ್ಟೇ, ಯಾವಾಗಲೂ ಅಷ್ಟೇ. ತುಂಬ ಅವರು ಆಯ್ತಾ ತಾಳ್ಮೆಯಿಂದ ಇದ್ದಾರೆ ಅಂತೇಳಿ ಅವ್ರ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ಹೋದರೆ ಹಿಂಗಾಗುತ್ತೆ. ಉಗ್ರಂ ಮಂಜುಗೆ ಮೋಕ್ಷಿತ ಕೊಟ್ಟಿರೋದು ಇದು ಸ್ಯಾಂಪಲ್, ನಿನ್ನೂ ಇದೆ ಮುಂದೆ ಮಾರಿ ಹಬ್ಬ ವೆಯ್ಟ್ ಮಾಡ್ತಾ ಇರಿ. ನಿನ್ನ ಮೋಕ್ಷಿತ ಯಾವುದಕ್ಕೂ ಬಗ್ಗಲ್ಲ, ಯಾವುದಕ್ಕೂ ತಲೆನೂ ಕೆಡಿಸ್ಕೊಳಲ್ಲ. ಯಾಕೆಂದರೆ ನೀನೊಂದು 3-4 ವೀಕಲ್ಲಿ ಮುಗಿದೋಗುತ್ತೆ ಬಿಗ್ ಬಾಸು. ನೀನು ಬಿಗ್ ಬಾಸ್ ಮನೇಲಿ ಇರಬೇಕು ಅಂದ್ರೆ ಮೋಕ್ಷಿತ ಟಫ್ ಫೈಟ್ ಕೊಡಲೇಬೇಕು. ಎಲ್ಲ ಹೇಳ್ತಾ ಇದ್ರು ತ್ರಿವಿಕ್ರಮ್ ಅವ್ರು ಬುದ್ಧಿ ಹೇಳಿದ ತಕ್ಷಣ ಮೋಕ್ಷಿತ ಕೇಳ್ಬಿಡ್ತಾಳ ಆಯ್ತಾ. ಮೋಕ್ಷಿತನ್ಗೆ ತ್ರಿವಿಕ್ರಮ್ ಬುದ್ಧಿ ಹೇಳಿದ್ನ ಅವ್ರು ತಲೆನೂ ಕೆಡಿಸ್ಕೊಳ್ಳಲ್ಲ. ತ್ರಿವಿಕ್ರಮ್ ಅವ್ರು ಕಂಡ್ರೆ ಮೋಕ್ಷಿತನ್ಗೆ ಆಗಲ್ಲ ಅನ್ನೋ ಥರನೇ ಕೆಲವರು ಆಯ್ತಾ ರಿವ್ಯೂಗಳು ಮಾಡಿದ್ದಾರೆ. ಕೆಲವರು ಅಯ್ಯೋ ಮೋಕ್ಷಿತಾಗೆ ಗೊತ್ತು ತ್ರಿವಿಕ್ರಮ್ ಎಂತೋನು ಅನ್ನೋದು. ನೋಡಿ ಅವ್ರಿಗೆ ಗೊತ್ತಿದೆ, ಮೋಕ್ಷಿತ್ಗೆ ತ್ರಿವಿಕ್ರಮ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಇಲ್ಲಿ ಯಾಕೆ ಯಾವ ವಿಷಯನೂ ಬಿಟ್ಕೊಡ್ತಿಲ್ಲ ಅಂದರೆ ಓಕೆ ನಾವು ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋಣ ಅಂತೇಳಿ ತ್ರಿವಿಕ್ರಮ್ ಹೇಳಿದ್ದು ಬುದ್ಧಿ ಮಾತನ್ನ ಮೋಕ್ಷಿತ ಖಂಡಿತವಾಗೂ ತಗೊಂಡಿರ್ತಾರೆ, ಗೊತ್ತಿರುತ್ತೆ ಅವರಿಗೆ ಮೋಕ್ಷಿತನಿಗೆ ಆಯಿತಾ. ಉಗ್ರಂ ಮಂಜು ಏನು ಅನ್ನೋದು, ಗೌತಮಿ ಏನು ಅನ್ನೋದು ಯುವರಾಣಿ ಟಾಸ್ಕ್ ಆದಮೇಲೆ ಮೋಕ್ಷಿತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ಎಷ್ಟೆಲ್ಲ ಮಾಡಿದ್ರು, ಮೋಸಗಾತಿ ಅಂದರು ಆಯಿತಾ, ಆಕಾಶ ದೀಪವೇ ಅಂತೇಳಿ ಹಾಡು ಹೇಳಿ 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 ಕೊಲ್ತಾ ಇದ್ರು ಮೋಕ್ಷಿತನ. ಲೈಫಲ್ಲಿ ನಾನು ಆ ಹಾಡು ಹೇಳಲ್ಲ ಅಂದರು ಮೋಕ್ಷಿತ. ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ತ್ರಿವಿಕ್ರಮ್ ಅವ್ರು ಹೇಳೋದಕ್ಕಿಂತ ಮುಂಚೆನೇ ಮೋಕ್ಷಿತರು ಗೊತ್ತಿದೆ. ತ್ರಿವಿಕ್ರಮ್ ಅವ್ರು ಹೇಳೋಕೆ ಬರ್ತಿರೋದಿಷ್ಟೇ, ನಿನ್ನ ಆಟ ನೀನು ಆಡು, ಮತ್ತೆ ನಂಬಬೇಡ, ಮತ್ತೆ ನಂಬಿ ನೀನು ಮೋಸ ಹೋಗ್ಬೇಡ, ನೀನು ಫೈನಲಿಗೆ ಬರಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂತ ಹೇಳಿದರು ತ್ರಿವಿಕ್ರಮ್ ಅವ್ರು ಒಂದು ಒಳ್ಳೆ ಅಡ್ವೈಸ್ ಕೊಟ್ಟರು. ಅದನ್ನು ನಿಜವಾಗ್ಲೂ ಮೋಕ್ಷಿತ ಪಾಸಿಟಿವ್ ಆಗಿ ಅದನ್ನು ರಿಸೀವ್ ಮಾಡ್ಕೊಂಡು ಈ ವೀಕು ಗೇಮನ್ನು ಸೂಪರ್ ಡೂಪರ್ ಆಗಿ ಆಡಿದ್ದಾರೆ ಆಯ್ತಾ. ಅದು ಹೋಟೆಲ್ ಸ್ಟಾಫ್ ವಿಷಯ ಇರ್ಬೋದು ಮತ್ತು ಗೆಸ್ಟ್ ವಿಷಯ ಇರ್ಬೋದು, ಅವೆರಡನ್ನೂ ಕೂಡ ಸೂಪರ್ ಡೂಪರಾಗಿ ಹ್ಯಾಂಡಲ್ ಮಾಡಿ ಸೂಪರ್ ಡೂಪರಾಗಿ ಗೇಮ್ ಆಡಿದ್ದಾರೆ.
ಮೋಕ್ಷಿತನ ತ್ರಿವಿಕ್ರಮ್ ಅವ್ರನ್ನ ದೂರ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಉಗ್ರಂ ಮಂಜುದು ದಡ್ಡತನ ಅಂತೀನಿ ನಾನು. ಅದು ಚಾನ್ಸೇ ಇಲ್ಲ, ಅದು ಬೋವಿನ ಕೈಲೇ ಚಾನ್ಸೇ ಇಲ್ಲ. ಅದು ಬೋವಿನ ಕೈಲೂ ಆಗಲ್ಲ, ಅದು ಉಗ್ರಂ ಮಂಜು ಕೈಲೂ ಆಗಲ್ಲ, ಗೌತಮಿ ಕೈಲೂ ಆಗಲ್ಲ. ಯಾಕೆ ಅಂತಂದರೆ ಅವರು ಏನನ್ನ ಮಾತಾಡಬೇಕು, ಏನನ್ನ ಮಾತಾಡಬಾರ್ದು, ಎಲ್ಲಿ ಮಾತಾಡಬೇಕು, ಯಾರಿದ್ದಾಗ ಮಾತಾಡಬಾರ್ದು, ಅದೆಲ್ಲ ಚೆನ್ನಾಗಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತನೂ ಗೊತ್ತಿದೆ ಆಯಿತಾ. ಖಂಡಿತವಾಗೂ ಉಗ್ರಂ ಮಂಜು ತ್ರಿವಿಕ್ರಮ್ ಮೋಕ್ಷಿತನ ಮಧ್ಯೆ ತಲೆ ಹಾಕಿದರೆ ಖಂಡಿತವಾಗೂ ನೆಕ್ಸ್ಟ್ ಲೆವೆಲಲ್ಲಿ ಮೋಕ್ಷಿತ ಕೊಡ್ತಾ ಇರ್ತಾರೆ. ಮೋಕ್ಷಿತ ಇವತ್ತು ನಾಮಿನೇಷನ್ ಏನು ಮಾಡಿದ್ದಾರೆ ಉಗ್ರಂ ಮಂಜು ಅವ್ರನ್ನ, ಕೆಲವಷ್ಟು ಜನ ಅವಳ ಅಹಂಕಾರ ನೋಡು, ಅವಳು ಹಾಗೆ ಅವಳು ಹೀಗೆ ಅಲ್ಲ, ಮೋಕ್ಷಿತ ನಾಮಿನೇಟ್ ಮಾಡಿದರೆ ಉಗ್ರಂ ಮಂಜುನ ಇನ್ನೊಂದು ತಲೆ ಕೇಳ್ತೀರಾ. ಅದೇ ಮೋಕ್ಷಿತ ಎಲ್ಲಾದ್ರೂ ಅವ್ರ ಜೊತೆಗೆ ಮಾತನಾಡಿದ್ರೆ ನಿನ್ನ ಸ್ವಾಭಿಮಾನ ಎಲ್ಲೋಯ್ತು ಅಂತೀರ. ಮತ್ತು ಮೋಕ್ಷಿತ ನಿನ್ನೇನು ಮಾಡಬೇಕು? ಹಂಗಂದ್ರೆ ಹಿಂಗಂತೀರ, ಹಿಂಗಂದ್ರೆ ಹಂಗಂತೀರ. ಮೋಕ್ಷಿತ ಗೇಮ್ ಮಾಡಿದರೆ ಆಯ್ತಾ, ಅವಳು ಇದು ಎಂಥದ್ದು ಇವತ್ತು ನಾಮಿನೇಷನ್ ಮಾಡಿದಾಗ ತುಂಬ ರೂಢಾಗಿ ನಡ್ಕೊಂಡು ಅಂತೀರ. ಸುಮ್ಮನೆ ಇದ್ರೆ ಅವಳು ಸುಮ್ಮನಿದ್ದಾಳೆ, ಏನು ಮಾಡಲ್ಲ, ಬಿಗ್ ಬಾಸಿಂದ ಹೊರ ಕಳಿಸಿ ಅಂತೀರ. ನೀವು ಏನು ಯಾವ ಥರ ಆಯ್ತಾ ಮಾತಾಡ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವಳು ಪಾಡಿಗೆ ಅವಳು ಗೇಮ್ ಆಡ್ತಾ ಇದ್ದಾಳೆ. ಇವಾಗ ಉಗ್ರಂ ಮಂಜು ಅವ್ರು ನಾಮಿನೇಷನ್ ಮಾಡ್ತಿದ್ದಾಳೆ ಅಂದರೆ ಅದು ಅವಳು ಇಷ್ಟ, ಅವಳೇ ಹೇಳ್ತಿದ್ದಾಳಲ್ಲ ಮೋಕ್ಷಿತನೇ. ನನಗೆ ಅನಿಸ್ತಾ ಇದೆ ನೀವು ನಾಮಿನೇಟ್ ಮಾಡಬೇಕು ಅಂತ, ನಾನು ಮಾಡ್ತಿದ್ದೀನಿ, ತಪ್ಪೇನಿದೆ? ಅಲ್ಲ, ತಪ್ಪೇನಿದೆ? ಏನು ತಪ್ಪಿದೆ ನೋಡಿ. ಯಾರನ್ನು ಬೇಕಾದರೂ ನಾಮಿನೇಷನ್ ಮಾಡ್ಬೋದು ಆಯಿತಾ. ಇಲ್ಲಿ ತ್ರಿವಿಕ್ರಮ್ ಮೋಕ್ಷಿತನ ದೂರ ಮಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಉಗ್ರಂ ಮಂಜು ಅನ್ನೋದು ಅದು ಮೋಕ್ಷಿತನಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಒಂದು ಸಂಡೇ ಎಪಿಸೋಡಲ್ಲಿ ಹೇಳಿದ್ದಾರೆ ಕೂಡ, ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆ ಎಷ್ಟೇ ಒಳ್ಳೇದು ಮಾತನಾಡಿದ್ರು ಉಗ್ರಂ ಮಂಜು ಗೌತಮಿ ಅವ್ರ ಬಗ್ಗೆ ತಪ್ಪಾಗೆ ಮಾತಾಡ್ತಾರೆ ಅಂತ. ಒಂದು ಲಾಜಿಕ್ಕಾಗಿ ಯೋಚನೆ ಮಾಡಿರಿ ಸ್ನೇಹಿತರೆ, ಒಂದೇ ಒಂದು ಲಾಜಿಕ್ ನಿಮಗೆ ಹೇಳ್ತೀನಿ. ಅವತ್ತು ಫೇಕ್ ಎಲಿಮಿನೇಷನ್ ಆದಾಗ ನಮ್ಮ ತ್ರಿವಿಕ್ರಮ್ ಅವರು ರಜತ್ ಕಿವಿಲಿ ಹೇಳಿದ್ದು ಉಗ್ರಂ ಮಂಜುಗೆ ಹೆಂಗೆ ಗೊತ್ತಾಯ್ತು? ನಾನು ಹಂಗಂತ ಅವತ್ತು ಮಂಡೇ ವಿಡಿಯೋ ನೋಡಿದ ತಕ್ಷಣ, ಇವರಿಬ್ಬರು ಅಲ್ಲಿ ಕುತ್ಕೊಂಡು ಹೇಳೋ ವಿಡಿಯೋ ನೋಡಿದ ತಕ್ಷಣ ನಾನು ಹೋಗಿ ನೋಡ್ತಾ ಇದ್ದೀನಿ ಸಂಡೇ ಎಪಿಸೋಡು. ಏನು ಹೇಳಿರ್ಬೋದು, ಅಯ್ಯೋ ನೋಡೋಣ ತ್ರಿವಿಕ್ರಮ್ ಏನು ಹೇಳಿರ್ಬೋದು, ಹಿಂಗೆ ಹೇಳಿದಾರ ನಿಜವಾಗ್ಲೂ ಅಂತ ನೋಡಿದ್ರೆ ಅವ್ರು ಏನೂ ಹೇಳಿಲ್ಲ. ಅವ್ರು ಹೇಳಿರೋದು ಆಯಿತಾ, ಗೇಮ್ ಆಡು ಚೆನ್ನಾಗಿ, ಆಲ್ ದ ಬೆಸ್ಟ್ ಅಂತ ಹೇಳಿರೋದು ಅಷ್ಟೇ ಆಯ್ತಾ. ಅಲ್ಲಿ ಏನೂ ಹೇಳಿಲ್ಲ. ಅಲ್ಲ, ಈಗ ರಜತ್ ಕಿವಿಗೆ ಹೇಳಿರೋದು ಉಗ್ರಂ ಮಂಜುಗೆ ಹೆಂಗೆ ಗೊತ್ತಾಯ್ತು? ಲಾಜಿಕ್ ಅದನ್ನು ಬಂದು ಆಯ್ತಾ ಮೋಕ್ಷಿತಂದು ಕಿವಿಗೆ ತುಂಬ್ತಾ ಇದ್ದಾರಲ್ಲ, ಅಲ್ಲಿ ತ್ರಿವಿಕ್ರಮ್ ರಜತ್ಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ರಜತ್ತು ಮೋಕ್ಷಿತ ಬೆಸ್ಟ್ ಫ್ರೆಂಡ್ಸು. ರಜತ್ತು ಮೋಕ್ಷಿತ ಅವರಿಬ್ರು ಒಬ್ರಿಗೊಬ್ರು ಬಿಟ್ಕೊಡಲ್ಲ, ಸೂಪರಾಗಿ ಗೇಮ್ ಆಡ್ತಾರೆ ಆಯಿತಾ. ಓಕೆ, ಮೋಕ್ಷಿತನ ಬಗ್ಗೆ ಆಯಿತಾ, ಓಕೆ ಅವ್ರು ಏನಾದರೂ ಹೇಳಿದ್ದಾರೆ ಅನ್ನೋ ಕಿವಿಲಿ, ರಜತ್ ಕಿವಿಲಿ ನೀವೇ ಹೋಗಿ ನೋಡಿ, ಅಲ್ಲಿ ಏನೂ ಹೇಳಿಲ್ಲ. ಅವ್ರು ಹೇಳಿದ್ದೇನು ಗೊತ್ತಾ, ಚಾಕಂಡ್ ಚಚ್ಚು ಮಗ ಸೂಪರಾಗಿ ಗೇಮ್ ಆಡೋ ಮಗ ಅಂತ ಆ ಒಂದು ಲ್ಯಾಂಗ್ವೇಜಲ್ಲಿ ಹೇಳಿರೋದು ಅವರು. ಅದು ಕಾಮನ್. ಈಗ ಒಂದು ಬೆಸ್ಟ್ ಫ್ರೆಂಡ್ಸ್ ಅಂದಾಗ ಹೇಳ್ತೀವಿ ಮಚ್ಚ ಬಿಡಬೇಡ ಮಚ್ಚ ಸೂಪರಾಗಿ ಗೇಮ್ ಆಡೋ ಮಚ್ಚ ಅಂತ, ಅದು ಕಾಮನ್ ಆಗಿ ಹೇಳೋ ವರ್ಡ್ಸದು. ಅದನ್ನ ನೀವು ಬೇರೆ ಥರ ಅದಕ್ಕೆ ಬಣ್ಣ ಹಚ್ಚಿ, ನೀವು ಉಗ್ರಂ ಮಂಜು ಮತ್ತು ಗೌತಮಿ ಬಣ್ಣ ಹಚ್ಚಿಬಿಟ್ಟು ರಜತ್ ಕಿವಿಲಿ ಹೇಳಿರೋದು ಯಾರು ಕೇಳಿಸೇ ಇಲ್ಲ. ಉಗ್ರಂ ಮಂಜು ಏನು ನಾನೇ ಉದ್ದ ಕೇಳಿದೆ ಅನ್ನೋ ರೀತಿ ಮೋಕ್ಷಿತಂದು ಕಿವಿಗೆ ತುಂಬ್ತಾ ಇದ್ದಾರಲ್ಲ, ಇದಕ್ಕೇನು ಹೇಳಬೇಕು? ಇದು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಮೋಕ್ಷಿತನಿಗೆ? ಇದು ಗೊತ್ತು ಮಾಡ್ಕೊಳ್ಳೋ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಒಂದೇ ಒಂದು ಆಯ್ತಾ, ಯಾವಾಗ ಫೇಕ್ ಇದು ಎಂಥದ್ದು ಎಲಿಮಿನೇಷನ್ ಅಂತೇಳಿ ಹೊರಗಡೆ ಹೋದಾಗ ನಮ್ಮ ತ್ರಿವಿಕ್ರಮ್ ಅವರು ಎಂದೂ ಜಿಮ್ ಏರಿಯಕ್ಕೆ ಹೋಗೋದಂತ ಮೋಕ್ಷಿತ ಹೋಗಿ ಜಿಮ್ ಏರಿಯಾದಲ್ಲಿ ಅಳ್ತಾರಲ್ಲ, ಅಷ್ಟು ಸಾಕು. ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಬಾಂಡು ಅಷ್ಟು ಸಾಕು. ಅವ್ರಿಗಿರೋ ಒಂದು ಅಂಡರ್ಸ್ಟ್ಯಾಂಡಿಂಗು ಆಯಿತಾ, ಅವ್ರು ತ್ರಿವಿಕ್ರಮ್ಗೂ ಮೋಕ್ಷಿತಗಿರೋ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದು ಒಂದೇ ಒಂದು ಸಾಕು. ಯಾವಾಗ ಮೋಕ್ಷಿತ ಹೋಗಿ ಜಿಮ್ ಏರಿಯಾದಲ್ಲಿ ಕುತ್ಕೊಂಡು ಅಳ್ತಾರೆ ನೋಡಿ, ಅಷ್ಟು ಸಾಕು ಅವ್ರಿಗಿರೋ ಅಂಡರ್ಸ್ಟ್ಯಾಂಡಿಂಗು. ವಾಪಸ್ ಬಂದ ತಕ್ಷಣವೇ ಎದ್ನೋ ಬಿದ್ನೋ ಅಂತೇಳಿ ಮೋಕ್ಷಿತ 2-3 ಸರಿ ಅವ್ರ ಮುಂದೆ ಬಂದು ಓಡಾಡ್ತಾರೆ. ಅದು ತ್ರಿವಿಕ್ರಮ್ ಅವ್ರಿಗೂ ಅದು ಗೊತ್ತಾಗುತ್ತೆ. ಅವ್ರು ಹೋಗಿ ಯಾಕೆ ಮೋಕ್ಷಿ ಮಾತಾಡಲ್ವಾ, ಮೋಕ್ಷಿ ಓ ಮೋಕ್ಷಿ ಅಂತಾರೆ. ಅದಲ್ಲದೆ ಕಿಚನಲ್ಲಿ ಹೋಗಿ ನಾನು ನಿನ್ನ ಫ್ಯಾನ್ ಮೋಕ್ಷಿ ಅಂತಾರೆ, ಮತ್ತೆ ಬಂದು ಅದೇ ವರ್ಡ್ ಹೇಳ್ತಾರೆ. ಅವ್ರದ್ದು ಆಯ್ತಾ, ಮೋಕ್ಷಿತನ್ನು ತ್ರಿವಿಕ್ರಮನ್ನು ದೂರ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಉಗ್ರಂ ಮಂಜು ಭ್ರಮೆ. ಅವರಿಗೆ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅವರಿಬ್ಬರು ಕೂಡ ತುಂಬ ಮೆಚ್ಯೂರ್ಡ್ ಆಯ್ತಾ, ಅವ್ರನ್ನ ದೂರ ಮಾಡೋಕ್ಕಾಗೋದೇ ಇಲ್ಲ. ಮೋಕ್ಷಿತ ಇವತ್ತು ಉಗ್ರಂ ಮಂಜುನ ನಾಮಿನೇಟ್ ಮಾಡಿದ್ದು ಸರಿ ಇದೆ, ಹಾಕೊಂಡು ಚಚ್ಚು ನಿನ್ನ ಗೇಮ್ ನೀನು ಆಡೋ ಮೋಕ್ಷಿತ. ಈ ಬಿಗ್ ಬಾಸ್ ಕನ್ನಡ ಸೀಸನ್ 11ನ 88ನೇ ಫಸ್ಟ್ ಪ್ರೊಮೋ ರಿವ್ಯೂ, ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.